ಸಹ ನಾವು ಕಳೆದ ಬಾರಿಗೆ 5 ವರ್ಷದ ಹಿಂದೆ ಸುಮಾರು 4,80,000 ಮತಗಳ ಅಂತರದಿಂದ ನಾವು ಗೆದ್ದು ಒಂದು ದಾಖಲೆಯ ವಿಜಯವನ್ನು ನಾವು ಸಾಧಿಸಿದ್ವಿ. ಈ ಬಾರಿಯೂ ಸಹ ಆ ದಾಖಲೆಯನ್ನು ನಾವೇ ಮುರಿದು ಮತ್ತೊಂದು ಹೊಸ ದಾಖಲೆಯನ್ನು ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಸ್ಥಾಪಿಸೋರಿದ್ದೀವಿ. ಹಿಂದಿನಗಿಂತ ಹೆಚ್ಚಿನ ಮತವನ್ನು ತೆಗೆದುಕೊಂಡು ಕೆನರಾ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ ಅನ್ನುವಂಥ ವಿಶ್ವಾಸ 100ಕ್ಕೆ 100 ನನಗಿದೆ. ನಮ್ಮ ಅಭ್ಯರ್ಥಿ ಕಮಲದ ಹೂವು. ವ್ಯಕ್ತಿ ಯಾರು ಅನ್ನೋದನ್ನು ವರಿಷ್ಠರು ಸಮಾಲೋಚಿಸಿ ಸೂಕ್ತ ಕಾಲದಲ್ಲಿ ಅದನ್ನು ಘೋಷಿಸ್ತಾರೆ. ಆದರೆ ನಮ್ಮೆಲ್ಲ ಕಾರ್ಯಕರ್ತರಿಗೆ, ಎಲ್ಲ ಮತದಾರರಿಗೆ ನಾನು ವಿನಂತಿಸ್ಕೊಳ್ತೀನಿ, ಕಮಲದ ಹೂವೇ ನಮ್ಮ ಅಭ್ಯರ್ಥಿ. ಕಮಲದ ಹೂವಿಗೆ ಮತ ಹಾಕೋದ್ರಿಂದ ಅದು ರಾಮನಿಗೆ ಮತ ಹಾಕಿದಂತೆ, ಅದು ನರೇಂದ್ರ ಮೋದಿಜಿಯವರಿಗೆ ಮತ ಹಾಕಿದಂತೆ, ಅದು ಈ ದೇಶದ ಏಕತೆ, ಅಖಂಡತೆ, ಸಮಗ್ರತೆಗೆ ಮತ ಹಾಕಿದಂತೆ ಅನ್ನುವಂಥ ನಂಬಿಕೆಯಿಂದ ನಾವು ಪ್ರಜಾಪ್ರಭುತ್ವದ ಈ ವ್ಯವಸ್ಥೆಯನ್ನು ಬಲಿಷ್ಠಗೊಳಿಸೋದಕ್ಕೆ ಪವಿತ್ರ ಮತದಾನದ ಒಂದು ಕರ್ತವ್ಯವನ್ನು, ಆ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸೋಣ. ಜನರಲ್ಲಿಯೂ ಅಗತ್ಯವಾದಂತಹ ಜಾಗೃತಿಯನ್ನು ಮೂಡಿಸಿ ದೇಶದ ಅಭಿವೃದ್ಧಿಗೆ ನಮ್ಮ ಅಳಿಲು ಸೇವೆಯನ್ನು ಸಲ್ಲಿಸುವಂತಹ ಈ ಚುನಾವಣೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವಂತಹ ಒಂದು ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ಮಾಡೋಣ ಅಂತ ತಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರ.